ಸ್ನೇಹಿತರೆ, ಇದು ಗೋವಾನಲ್ಲಿರುವಂತಹ ಇನ್ನೊಂದು ಹೋಮ್ ಸ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಪಾರ್ಟ್ಮೆಂಟ್ ಹೋಮ್ ಸ್ಟೇ ಇದು. ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ, ಪವಿತ್ರಾಸ್ ಬ್ಲಾಗ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾನು ನಿಮಗೆ ಇನ್ನೊಂದು ಹೋಮ್ ಸ್ಟೇ ತೋರಿಸ್ತಾ ಇದ್ದೀನಿ. ಈ ಹೋಮ್ ಸ್ಟೇ ಸಹ ಅಂತಾರೆ, ಇದು ರೆಸಾರ್ಟ್ ಥರ ಇದೆ. ಲಿಲಿವುಡ್ ಅಂಥೇಳಿ ರೆಸಾರ್ಟ್ ಥರ ಇದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನೂ ಕಾಸ್ಟ್ಲಿ ಬೇಕಾದರೂ ಸಿಗುತ್ತೆ. ಪ್ರೈಸ್ ಇದಕ್ಕೆ ಒಂದು ದಿವಸ ಒಂದು ಹೋಮ್ ಸ್ಟೇನಲ್ಲಿ ಇದ್ದಿದ್ವಿ. ಆ ಹೋಮ್ ಸ್ಟೇ ಬಗ್ಗೆ ಸಹ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ವ್ಲಾಗ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಅಂದರೆ ನೀವು ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು. ಮೇಲ್ಗಡೆನೇ ಇದೆ ಹೋಮ್ ಸ್ಟೇ, ಗೋವಾ ಹೋಮ್ ಸ್ಟೇ. ಅದ್ರ ಬಗ್ಗೆ ಅಂದರೆ ನಿಮಗೆ ಹೋಮ್ ಸ್ಟೇ ಬಗ್ಗೆ ತಿಳ್ಕೊಬೇಕು ಅಂತಲ್ಲಿ ಅದು ಸ್ವಲ್ಪ ನಿಮಗೆ ಸಹಾಯ ಆಗಬಹುದು ಅಂತ ನನ್ನ ಅನಿಸಿಕೆ. ಇದು ಇನ್ನೊಂದು ಹೋಮ್ ಸ್ಟೇ. ನಾವು ಮರುದಿವಸ ಮತ್ತೊಂದು ಹೋಮ್ ಸ್ಟೇಗೆ ಬಂದಿದ್ವಿ. ಆ ಹೋಮ್ ಸ್ಟೇ ಇದು ಅಪಾರ್ಟ್ಮೆಂಟ್ ಹೋಮ್ ಸ್ಟೇ. ಇದು ತುಂಬ ಚೆನ್ನಾಗಿತ್ತು. ಆ ಹೋಮ್ ಸ್ಟೇಗಿಂತ ಇದು ಹೋಮ್ ಸ್ಟೇ ತುಂಬ ಚೆನ್ನಾಗಿತ್ತು. ಟೂ BHK ಹೋಮ್ ಸ್ಟೇ, 2 ಬೆಡ್ರೂಮ್ಸ್ಗಳು, ಒಂದು ದೊಡ್ಡದಾದಂತಹ ಹಾಲ್ ಇತ್ತು. ಪ್ರತಿಯೊಂದು ಬೆಡ್ರೂಮ್ಗೆ ಬಾಲ್ಕನಿ ಇತ್ತು, ಮತ್ತು ಹಾಲಿಗೆ ಸಹ ಇಲ್ಲಿ ಬಾಲ್ಕನಿ ಇದೆ ನೋಡಿ. ತುಂಬ ಚೆನ್ನಾಗಿದೆ ಈ ಹೋಮ್ ಸ್ಟೇ. ಆಮೇಲೆ ಕಿಚನ್ ತುಂಬ ಚೆನ್ನಾಗಿತ್ತು. ಆಮೇಲೆ ನಾವು ಹೋದ ನಂತರ ಮತ್ತೊಮ್ಮೆ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಕಿಚನ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಏನಾದರೂ ಅಂದರೆ ನಿಮಗೆ ಏನಾದರೂ ಮಾಡಿ ನೀವೇ ಸ್ವತಃ ಮಾಡಿ ಊಟ ಮಾಡ್ಬೋದು, ಅಷ್ಟು ಕ್ಲೀನಾಗಿತ್ತು. ತುಂಬ ಚೆನ್ನಾಗಿತ್ತು ಕಿಚನ್ ಸಹ. ಇಲ್ಲಿನ ಕಿಚನ್ನಲ್ಲಿ ಎಲ್ಲ ಬೇಕಾದಂತಹ ವಸ್ತುಗಳಿಟ್ಟಿದ್ದಾರೆ. ಅಂದರೆ ನಾವು ಏನಾದರೂ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿನ್ನಬಹುದು, ಎಲ್ಲ ಇದೆ ಇಲ್ಲಿ. ಫ್ರಿಜ್ ಇದೆ, ಓವನ್ ಇದೆ, ಆಮೇಲೆ ಇಸ್ತ್ರಿ ಪೆಟ್ಟಿಗೆ ಸಹ ಇಟ್ಟಿದ್ದಾರೆ. ಇಲ್ಲಿ ಮಿಕ್ಸರ್ ಇದೆ, ಎಲ್ಲ ಇದೆ. ನಾವು ಅಂದರೆ ರಾತ್ರಿ ಸಮಯದಲ್ಲಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು, ಹಸಿವಾಗ್ತಾಯಿದೆ ಅಂದಲ್ಲಿ ಸಹ ಮಾಡಿಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಫ್ರಿಜ್ ಇದೆ. ಸ್ನೇಹಿತರೆ, ನಾವು ಮೊದಲು ಇಲ್ಲಿರಲಿಲ್ಲ, ಬೇರೆ ಹೋಮ್ ಸ್ಟೇನಲ್ಲಿ ಇದ್ದಿದ್ವಿ. ಆ ಹೋಮ್ ಸ್ಟೇ ರಿವ್ಯೂ ಸಹ ಕೊಟ್ಟಿದ್ದೀನಿ. ಅದು ಹೇಗಿದೆ, ನೀವು ಎಲ್ಲಾದರೂ ಹೋಮ್ ಸ್ಟೇಗೆ ಹೋಗ್ತೀರಾ ಅಥವಾ ಬೇರೆ ಎಲ್ಲಾದರೂ ರೂಮ್ಸ್ ತೊಗೋತೀರಾ ಅಂದರೆ ನಿಮಗೆ ಸಹಾಯ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಹೋಗಿ ಸಹ ಒಂದು ಸರ್ತಿ ಚೆಕ್ ಮಾಡಿ. ಈ ಹೋಮ್ ಸ್ಟೇ ತುಂಬ ಚೆನ್ನಾಗಿತ್ತು. ನಾವು ಇದ್ದಿದ್ದು ಗೋವಾನಲ್ಲಿ 3 ದಿವಸ. 3 ದಿವಸದಲ್ಲಿ ಒಂದು ದಿವಸ ನಾವು ಒಂದು ಹೋಮ್ ಸ್ಟೇ, ಇನ್ನೊಂದು ದಿವಸ ಈ ಹೋಮ್ ಸ್ಟೇನಲ್ಲಿ ಇದ್ದಿದ್ವಿ. ಇಲ್ಲಿ ನಮಗೆ ತುಂಬ ಚೆನ್ನಾಗಿ ಅನಿಸ್ತು. ಗಿಡಗಳಿವೆ, ಒಂಥರ ಪ್ರಶಾಂತವಾದಂತಹ ಇದು ಸ್ಥಳ ಅನ್ನಿಸ್ತು. ಈ ಬೆಡ್ರೂಮ್ಗೆ ಇದ್ದಂತಹ ಬಾಲ್ಕನಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು ಚಿಕ್ಕದಾದಂತಹ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮು ಬೇರೆ ಕಡೆ ಇದೆ. ಆಮೇಲೆ ಅದಕ್ಕೆ ಸಹ ಒಂದು ಬಾಲ್ಕನಿ ಇದೆ, ಅಲ್ಮಿರಾಗಳಿವೆ, ಎಲ್ಲ ಇದೆ. ಫೆಸಿಲಿಟಿ ತುಂಬ ಚೆನ್ನಾಗಿತ್ತು. ಈ ಬೆಡ್ರೂಮ್ನಲ್ಲಿ ಟಿ ವಿ ಇದೆ, ಮತ್ತು ಹೊರಗಡೆ ಹಾಲ್ನಲ್ಲಿ ಸಹ ಟಿ ವಿ ಇದೆ. ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ದುಡ್ಡು ಸಹ ಎಳಿತಾರೆ, ಹೌದಲ್ವಾ? ಎಳಿದೇ ಇರ್ತಾರೆ ಅವರು, ಖಂಡಿತ ತಗೋತಾರೆ ಅಂತೆ, ಫೆಸಿಲಿಟಿ ಕೊಡ್ತಾರೆ. ಹೊರಗಡೆ ಹಾಲು, ಆಮೇಲೆ ವೈಫೈ ಕನೆಕ್ಷನು ಎಲ್ಲ ಇತ್ತು. ಓಕೆ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡಬಹುದು ಹೋಮ್ ಸ್ಟೇ ಬಗ್ಗೆ. ಧನ್ಯವಾದ.